ಭಾಗಿಯಾಗಬೇಕು ಅಂತ ಹೇಳಿ ನನ್ನ ಸಹೋದರರು, ಈ ಪ್ರಾಂತೀಯ ಸಂಸದರು ಸಂಸಾರ ಸಮೇತರಾಗಿ ಬಂದಿದ್ದಾರೆ. ಅವರಲ್ಲಿ ಎರಡಿದೆ, ಒಂದು ಸಂಕ್ರಾಂತಿ, ಒಂದು ಪೊಂಗಲ್. ಒಂದು ಸಂಕ್ರಾಂತಿ, ಒಂದು ಪೊಂಗಲ್, ಎರಡೂ ಇದೆ. ನನ್ನ ಮಿತ್ರರಾಗಿರ್ತಕ್ಕಂಥ ವಿಶೇಷವಾಗಿ ಎಲ್ಲ ನನ್ನ ಪಕ್ಷದ ಮುಖಂಡರೆ ಷಣ್ಮುಗಂ ಅವರು ತಾವು ಬರಲೇಬೇಕು ಅಂತ ನನಗೆ ಎಷ್ಟು ಸಂತೋಷ ಇವತ್ತು. ಇಂಥ ಒಂದು ಕಾರ್ಯಕ್ರಮದಲ್ಲಿ ನಾನು ಯಾವತ್ತೂ ಭಾಗಿಯಾಗಿದ್ದೆ. ಸಾವಿರಾರು ಕುಟುಂಬ ಬೀದಿಗಳಿಗೂ ಸಂಭ್ರಮ ಮಾಡತಕ್ಕಂತ ಇಂಥ ಹಬ್ಬ ನಿಜಕ್ಕೂ ನಮ್ಮ ಮನೆಯಲ್ಲಿ ನಾವು ಮಾಡ್ಕೊಂಡ್ರೆ ಅದು ಹಬ್ಬ ಆಗೋದಿಲ್ಲ, ಯಾರ ಜೊತೆಯಲ್ಲೂ ನಾವು ಸೇರೋದಿಲ್ಲ. ಆದ್ರೆ ಇಲ್ಲಿ ಊರೇ ಸೇರಿ ಹಬ್ಬ ಮಾಡದಂಗೆ ಅಷ್ಟು ಸಂಭ್ರಮ ಇದೆ. ನನಗಂತೂ ಬಹಳ ಇವತ್ತು ಸಂತೋಷ ಆಗಿದೆ. ಆದ್ರಿಂದ ಇಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಇಷ್ಟು ಸಡಗರದಿಂದ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲರಿಗೂ ಕೂಡ ಇಲ್ಲಿ ತಮಿಳು ಮಾತಾಡ್ತಕ್ಕಂಥದ್ದು ಹೆಚ್ಚು ಅಂತ ನನಗೆ ಅನಿಸಿದೆ. ಆದ್ರಿಂದ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಕೂಡ ಪೊಂಗಲ್ ನಲ್ವಾಳ್ತಿಗಳು. ನಾನು ಆಗಲಿ நீங்க மாறிட்டீங்க. நான் நல்வாழ்த்துக்கள் சொல்றேன், நீங்க ஹாப்பி பொங்கல், ஹாப்பி இங்கிலீஷ் எப்ப மாறிட்டீங்க? நீங்க ಇಂಗ್ಲಿಷ್ ಮಾರಿಟ್ಟಿದ್ದೀರಿ. ಏನಾದ್ರೂ ಆಗಿರ್ಲಿ, ಆದ್ರೆ ಇದು ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿತಕ್ಕಂಥ, ಹಿಂದುತ್ವಕ್ಕೆ ನೆರವು ಕೊಡ್ತಕ್ಕಂಥ, ಹಿಂದುತ್ವದ ಹಬ್ಬವನ್ನ ಎಲ್ಲ ಹಿಂದೂಗಳು ಸೇರಿ ಆಚರಣೆ ಮಾಡುವಾಗ ಇರ್ತಕ್ಕಂಥ ಖುಷಿ, ಸಂತೋಷ, ಸಂಭ್ರಮ ಇದು ಇಡೀ ದೇಶವೇ ಕೊಂಡಾಡ್ತಕ್ಕಂಥ ಒಂದು ಹಬ್ಬ. ಆ ಕಾರಣದಿಂದ ಈ ಜಾತಿ ಆಗಲಿ, ಧರ್ಮ ಆಗಲಿ ಅಥವಾ ಭಾಷೆ ಆಗಲಿ ಯಾವುದೂ ಅಡ್ಡ ಬರೋದಿಲ್ಲ. ಯಾಕಂತಂದ್ರೆ ಇದು ಒಂದು ರೈತ ಸಮೂಹವಾಗಿ ಮಾಡ್ತಕ್ಕಂಥ ಹಬ್ಬ. ಆ ಕಾರಣದಿಂದ ನಾವೆಲ್ಲರೂ ಇವತ್ತು ಇಡೀ ದೇಶಾದ್ಯಂತ ಈ ಕಾರ್ಯಕ್ರಮ ಮಾಡ್ತೀವಿ. ನಿನ್ನೆ ನಾವು ನೋಡಿದೆ, ದೇಶದ ಪ್ರಧಾನಮಂತ್ರಿ ಈ ರೀತಿ ಪೊಂಗಲ್ ಅಥವಾ ಸಂಕ್ರಾಂತಿಯನ್ನು ಕೊಂಡಾಡಿದ್ದನ್ನು ನಾವು ಯಾವತ್ತೂ ಕೂಡ ನೋಡಿಲ್ಲ. ನಿನ್ನೆ ಮೋದಿಜಿಯವರು ಸಂಕ್ರಾಂತಿ ಹಬ್ಬವನ್ನು ಕೊಂಡಾಡಿ ಇಡೀ ದೇಶಕ್ಕೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಅಂದ್ರೆ ಇದು ದೇಶದ ಹಬ್ಬ, ನಾವೆಲ್ಲರೂ ಸೇರಿ ಕೊಂಡಾಡಬೇಕು, ನಮ್ಮ ಸಂಸ್ಕೃತಿಯನ್ನು ನಾವು ಎತ್ತಿ ಹಿಡಿಬೇಕು ಅಂತಕ್ಕಂಥದ್ದನ್ನ ಪ್ರಪಂಚಕ್ಕೆ ತೋರಿಸಿಕೊಟ್ಟಿರ್ತಕ್ಕಂಥ ಮೋದಿಜಿಯವರಿಗೂ ಕೂಡ ನಿಮ್ಮೆಲ್ಲರ ಮೂಲಕ ಸಂಕ್ರಾಂತಿಯ ಶುಭಾಶಯಗಳನ್ನು ನಾವು ತಿಳಿಸೋಣ. ಇಡೀ ರಾಜ್ಯದ ಜನರು ನಮ್ಮ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸೋಣ. ಇಲ್ಲಿರ್ತಕ್ಕಂಥ ನಾವೆಲ್ಲರೂ ಹೀಗೆ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಾಗಿ ಬಾಳಿ ನಮ್ಮ ಈ ಸಂಸ್ಕೃತಿಯ ಸೊಬಗನ್ನ ಎತ್ತಿ ಹಿಡಿಯೋಣ ಅಂತೇಳಿ ನನ್ನನ್ನ ಕರೆದು ಈ ಯುದ್ಧದಲ್ಲಿ ಭಾಗಿಯಾಗಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ವಿಶೇಷವಾಗಿ ಷಣ್ಮುಗಂ ಅವರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನಮಸ್ಕಾರ ಎಲ್ಲರಿಗೂ. ಪೊಂಗಲ್ ವಾರ್ತೆಗಳು ಸ್ವಲ್ಪ ಕಲಿಸ್ಕೊಡ್ತಾ ಇದೆ. ಶಿವಶ್ರೀ ಎಷ್ಟಾಗತ್ತೆ ಎಷ್ಟು ಕಲ್ತ್ಕೊಳ್ತಾ ಇದ್ದೀನಿ. ಬಹಳ ಸಂತೋಷ ಪಡುವಂತ ಕಾರ್ಯಕ್ರಮ. ಶಿವಾಜಿ ನಾರಾಯಣ ಸ್ವಾಮಿ ಅವರು ನಮ್ಮ ನಾಯಕರು ಮಾತನಾಡೋದು, ಮನೆಯಲ್ಲಿ ಹಬ್ಬ ಮಾಡಿದ್ರೆ 4 ಜನ ಮನೆಯವರು ಸೇರ್ಕೊಂಡು ಅಷ್ಟೇ ಖುಷಿ ಇರುತ್ತೆ. ಆದ್ರೆ 40 ಜನ ಸೇರಿ 400 ಜನ ಸೇರಿ ರಸ್ತೆಯಲ್ಲಿ ಇಡೀ ಊರಿಗೊಂದು ಹಬ್ಬ ಮಾಡಿದ್ರೆ ಅದು 40 ಪಟ್ಟು ಜಾಸ್ತಿ ಆಗುತ್ತೆ ಸಂತೋಷ. ಇವತ್ತು ನಮ್ಮ ಸಂಕ್ರಾಂತಿ ಪೊಂಗಲ್ ಇವತ್ತಿನ ಸ್ಪೆಷಾಲಿಟಿ ಏನು ಅಂತಂದ್ರೆ ನಮ್ಮ
ಹಬ್ಬದ ಹೈಲೈಟ್. ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಇವತ್ತು ಬೆಳಗ್ಗೆ ನನಗೆ ಅಣ್ಣಾಮನೆಯವರು ಫೋನ್ ಮಾಡಿ, ಬ್ರದರ್ ಇದು ತಲಾ ಪೊಂಗಲ್, ಅದಕ್ಕೆ ನನಗೆ ತಲಾ ಪೊಂಗಲ್, ಅದಕ್ಕೆ ಏನ್ ಸ್ಪೆಷಲ್ ಅಂತ ಕೇಳೋದು. ಅದಕ್ಕೆ ನಾನು ಹೇಳಿದೆ, ಇವತ್ತು ಎಲ್ಲ ನಮ್ಮ ತಮಿಳ್ ಭಾಷಿಕರು, ನಮ್ಮ ಯಾರ್ಯಾರು ನಮ್ಮ ಕ್ಷೇತ್ರದ ಮತದಾರ ಇದ್ದಾರೆ ಜಯನಗರದಲ್ಲಿ ಹೋಗಿ ಅವ್ರ ಜೊತೆಗೆ ಇವತ್ತು ತಲಾ ಪೊಂಗಲ್ ಆಚರಿಸ್ತಾ ಇದ್ದೀವಿ ಅಂತ. ಅಣ್ಣಾಮಲೆಯವರು ಕೂಡ ನನ್ನ ಪೊಂಗಲ್ ವಾದ್ಯಗಳನ್ನು ಅವರೆಲ್ಲರಿಗೂ ತಿಳಿಸ್ಕೊಡಿ ಅಂತಂದ್ರು. ಅದರಿಂದ ಅವ್ರಿಗೂ ಎಲ್ಲ ಶುಭಾಶಯಗಳನ್ನ ನಿಮಗೆ ಕೊಡ್ತಾ ಇದ್ದೀನಿ. ಪೊಂಗಲ್ ಸಂಕ್ರಾಂತಿ ಇಡೀ ದೇಶ ಆಚರಣೆ ಮಾಡುವಂತ ಹಬ್ಬ ಇದೆ. ಪಂಜಾಬಲ್ಲಿ ಇದೇ ಹಬ್ಬನ ಇವತ್ತೇ ಲೋರಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಇದೇ ಹಬ್ಬನ ಅಸ್ಸಾಮಲ್ಲಿ ಬಿಹು ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಗುಜರಾತ್ ಅಲ್ಲಿ ಉತ್ತರಾಯಣ ಅಂತ ಮಾಡ್ತಾರೆ. ಇದನ್ನೇ ಕರ್ನಾಟಕದಲ್ಲಿ ಸಂಕ್ರಾಂತಿ ಅಂತೀವಿ, ಆಂಧ್ರದಲ್ಲಿ ಭೋಗಿ ಅಂತೀವಿ, ತಮಿಳುನಾಡಲ್ಲಿ ಪೊಂಗಲ್ ಅಂತೀವಿ. ಬಟ್ ಒಂದೇ ಹಬ್ಬ ಅದು. ಅಂದ್ರೆ ಭಾಷೆ ಬೇರೆ ಆಗ್ಬೋದು, ಆದ್ರೆ ನಾವೆಲ್ಲರೂ ಕೂಡ ಒಂದು ಅನ್ನುವಂತ ಸಾರುವಂತ ಒಂದು ಹಬ್ಬ ಈ ಸಂಕ್ರಾಂತಿ ಹಬ್ಬ, ಪೊಂಗಲ್ ಹಬ್ಬ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ, ಪ್ರತಿ ವರ್ಷ ಷಣ್ಮುಗ ಬಹಳ ಉತ್ಸಾಹದಿಂದ ಅವರ ಇಡೀ ಕುಟುಂಬ, ಇವತ್ತು ಸೆಲ್ವಿ ಅಕ್ಕ ಇದೆ, ಅವರು ಎಲ್ಲ ಸೇರಿ ಬಹಳ ಇದೆಲ್ಲ ದೊಡ್ಡ ಟೀಮು, ತುಂಬಾ ಯಶಸ್ವಿಯಾಗಿ ಇದನ್ನ ಆರ್ಗನೈಸ್ ಮಾಡ್ತೀರಾ. ನಮ್ಮನ್ನ ನಿಮ್ಮ ಕುಟುಂಬದ ಒಬ್ಬರು ಸದಸ್ಯರನ್ನಾಗಿ ಮಾಡಿಕೊಂಡು ನೀವು ಈ ಹಬ್ಬವನ್ನ ಪ್ರತಿ ಸತಿ ನಮ್ಮ ಜೊತೆ ಸೇರಿ ಆಚರಿಸ್ತೀರಾ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ. ನಮ್ಮ ತಲಾ ಪೊಂಗಲ್ ಅನ್ನ ಬಹಳ ಮೆಮೊರಬಲ್ ಆಗಿ ಸ್ಪೆಷಲ್ ಆಗಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಷಣ್ಮುಗವರು ಅದ್ಭುತವಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು. கர்நாடகாவில் தமிழ் கொடியை நாட்டிய எனக்காக ஒரு தடவை ஜோரா ஒரு பொங்கல் பொங்கல் சொல்லுவாங்க. இத்தனை வருஷமா தமிழ்நாட்டுல பிறந்து வளர்ந்து அங்கேயே பொங்கல் கொண்டாடி கல்யாணம் ஆகி வந்து முதல் வருஷம் வழக்கமா பிறந்த வீட்டுக்கு போவாங்க, நல்ல கலெக்ஷன் கிடைக்கும். இந்த வருஷம் என்ன பண்ண போறோமோ அப்படின்னு யோசிச்சுட்டு இருந்தப்போ இவரு என்ன பிறந்த வீட்டுக்கே கூட்டிட்டு வந்தாரு. சந்தோஷமா மனசு நிறைய எல்லாருக்கும் பொங்கல் வாழ்த்துகள் அப்படின்னு சொல்ல அவ்வளவு சந்தோஷமா இருக்கு. 7 ತಿಂಗಳಾಯ್ತು ನಾನು ಕನ್ನಡ ಕಲ್ತ್ಕೊಂಡು. ಬರೀ ಪೊಂಗಲ್ வாழ்த்துಗಳಂತ ಹೇಳಿದ್ರೆ ಸಾಕಾಗಲ್ಲ. ಎಲ್ರಿಗೂ ಸಂಕ್ರಾಂತಿ ಶುಭಾಶಯಗಳು. ಯಾಕಂದ್ರೆ ಎಲ್ಲರೂ ಈಗ ಬೆಂಗಳೂರಲ್ಲಿದ್ದೀವಿ. ಇಲ್ಲಿ ನಮ್ಮ ಪೊಂಗಲ್ನ ಸೆಲೆಬ್ರೇಟ್ ಮಾಡಕ್ಕೆ ಒಂದು ಅವಕಾಶ ಸಿಕ್ಕಿದೆ ನಮ್ಗೆ. ಯಾವಾಗಲೂ ಅದಕ್ಕೆ ನಾವು ಧನ್ಯವಾದಗಳು ಹೇಳ್ತಾ ಇರಬೇಕು. பொங்கல் அப்படின்னு சொல்லும்போது ஒவ்வொரு நாளும் நம்ம சாப்பிடுறதுதான் ஞாபகம் வருது. அதுக்காக நன்றி சொல்ற ஒரு பண்டிகை, ஒரு எல்லாரும் ஒண்ணு சேர்ற ஒரு பண்டிகை. எல்லாருமா சேர்ந்து நான் பாடுறது திரும்பி பாடணும். பாடலாமா? தந்தானீனம் 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 Tandana
ಎಲ್ಲರಿಗೂ ವಣಕಂ. ಸಂಕ್ರಾಂತಿಯ ಶುಭಾಶಯಗಳು. ಪೊಂಗಲ್, ಹ್ಯಾಪಿ ಪೊಂಗಲ್. ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಅಚ್ಚುಕಟ್ಟಾಗಿ ಇವತ್ತು ಒಟ್ಟಿಗೆ ಸೇರಿಕೊಂಡು ಪೊಂಗಲನ್ನು ಆಚರಣೆ ಮಾಡಿದ್ರು. ಬಹುಶಃ ಫಸ್ಟ್ ಟೈಮ್ ಮಾಡಬೇಕಾಗ್ತದೆ. ಯಾಕೆಂದ್ರೆ ಹೇಳ್ತಿದ್ರು ಸಾಮೂಹಿಕವಾಗಿ ಒಟ್ಟಿಗೆ ಸೇರಿಕೊಂಡು ಈ ಕಾರ್ಯಕ್ರಮವನ್ನ ಮಾಡಲು ಎಲ್ಲರೂ ಒಂದು ಅಂತ ಇವತ್ತು ನೋಡುವಂತ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಸಮೇತ ಆಗಮಿಸಿದಂತ ನಮ್ಮ ಎಂಪಿ ಅಂತ ಸೂರ್ಯರವರೇ ಮತ್ತೆ ಶ್ರೀಮತಿ ಶಿವಶ್ರೀಯವರೇ, ಇಡೀ ದಲಿತರ ವಿರುದ್ಧ ಯಾರ್ಯಾರು ಏನು ಮಾತಾಡಿದ್ರು ಕೂಡ ಬಿಡದೆ ದಲಿತರ ಪರವಾಗಿ ಇವತ್ತು ವಿಧಾನಸೌಧದಲ್ಲಿ ಹೋರಾಟ ಮಾಡಿ ಅಂಬೇಡ್ಕರ್ ಅವರು ಏನು ಆಸೆ ಇಟ್ಕೊಂಡಿದ್ರು ಅದನ್ನು ಯಶಸ್ವಿಯಾಗಿ ಹೋರಾಟ ಮಾಡಿದಂತ ತಮಿಳುನಾಡು ನಾಯಕ ಅಂತ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಈ ಒಂದು ರಾಗಿಗುಡ್ಡ ಸ್ಲಮ್ ಅಂತ ಏನಿತ್ತು ಕೋರ್ಮಂಗಲಕ್ಕೆ ಹೋಗ್ತಾ ಇತ್ತು ಕೋರ್ಟಲ್ಲಿ, ಅದರ ಇಲ್ಲೇ ಕೂಡಲಿಗೆ ಇಲ್ಲೇ ಹೋರಾಟ ಮಾಡಿ ಕೋರ್ಟ್ಗಾಗಿ ಹೋರಾಟವನ್ನು ಮಾಡಿ ಇಲ್ಲೇ ಉಳಿದಂತ ನಮ್ಮ ನಟರಾಜ್ ಅವರೇ ಡೆವಲಪ್ಮೆಂಟ್ ಮಾಡಿ ಪ್ರತಿ ಮನೆಗಳಲ್ಲಿ ಕಳಿಸಂತ ನಮ್ಮ ಚಂದ್ರಶೇಖರ ರಾಜರವರು, ನಟರಾಜ್ ಅವರು, ವಿಜಯ್ ಕುಮಾರ್ ಜ್ಞಾಪಿಸಬೇಕು. ಈ ಕಾರ್ಯಕ್ರಮದ ನಮ್ಮೆಲ್ಲರ ನಾಯಕರಾದ ಶಾಖಾಂಬರದ ಕಾರ್ಪೊರೇಟರ್ ಸೋಮಶೇಖರ್ ಅವರೇ, ಮಣ್ಣಾಥ್ ರೆಡ್ಡಿಯವರೇ, ವೇಣುಗೋಪಾಲ್ ರೆಡ್ಡಿಯವರೇ, ಯಶವಂತ್ ಅವರೇ, ಚಿರಂಜೀವಿ ಅವರೇ, ಮೋಹನ್ ಅವರೇ, ಈ ಕಾರ್ಯಕ್ರಮದ ರೂವಾರಿಗಳು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದಂತಹ ಸೋದರ ಶರ್ಮಗಾರ್ ಅವರೇ, ಸಮೀರ್ ಅವರೇ, ಎಲ್ಲರ ಆತ್ಮೀಯ ಬಂಧುಗಳೇ, ಬಹಳ ಒಂದು ತಿಂಗಳ ಬಹಳ ಅಚ್ಚುಕಟ್ಟಾಗಿ ಮಾಡಿಲ್ಲ. ಒಳ್ಳೆ ಒಂದು ಕೆಲಸವನ್ನು ಸಂದೇಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲ ಒಂದು ಆ ದೃಷ್ಟಿಯಿಂದ ಒಂದು ಎಂಪಿ ಅವರು ಬಂದು ಬರೀ ಪೊಂಗಲ್ ಅಂತ ಹೇಳಿಲ್ಲ, ಇದರ ಜೊತೆಗೆ ಇವತ್ತು ಸಮುದಾಯ ಭವನವನ್ನ ಸುಮಾರು 75 ಲಕ್ಷ ರೂಪಾಯಿ ಖರ್ಚು ಮಾಡಿ ನನ್ನ ನಿಧಿ, ನನ್ನ ಫಂಡಿಂದ, MLA ಫಂಡಿಂದ ಸುಮಾರು ಇವಾಗಿಂದ ಆಲ್ಟ್ರಾಕ್ಟ್ ಮಾಡಿದ್ದೀವಿ. ಒಂದು ತಿಂಗಳಲ್ಲಿ ಇವತ್ತು ಸಮುದಾಯ ಭವನವನ್ನು ಓಪನ್ ಮಾಡ್ತಾ ಇದ್ದೀವಿ. ಇದು ಸಂಕ್ರಾಂತಿಯ ಒಂದು ಕೊಡಿ. ಮಣ್ಣಾಥ್ ರೆಡ್ಡಿ ಅವರು ಕೂಡ ಸಾಧಕದಲ್ಲಿ ಒಳ್ಳೆಯ ಒಂದು ಕೆಲಸವನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಅಲ್ಲೂ ಕೂಡ ಯಾವುದೇ ಒಂದು ಶ್ರಮಿಗೆ ಹಕ್ಕುಪತ್ರವನ್ನು ಕೊಡುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಕಳೆದ 5 ವರ್ಷ ಹಿಂದೆ ಈ ಶ್ರಮಲ್ಲಿ ಇತ್ತು ವೇತನ ಸಂಕೀರ್ಣ ಅಂತ ಏನ್ ಮಾಡೋದು ಬಂಧುಗಳೇ, ಶಾಲೆಯಲ್ಲಿ ಎಲ್ಲ ಮೇಲ್ಪಡಿಸಿತ್ತು, ಸಮಸ್ಯೆ ಆಗ್ತಿತ್ತು, ನಿಮಗೆಲ್ಲ ಗೊತ್ತಿದೆ. ಇವತ್ತು 7 ಕೋಟಿ ರೂಪಾಯಿ ಇಟ್ಟಲ್ಲಿ ಶಾಲೆಯ ಸಿಸ್ಟಮ್ ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿ ಎಲ್ಲ ಮನೆಗಳಿಗೆ ಪೈಪ್ ಲೈನ್ ಮಾಡಿ 7 ಕೋಟಿ ರೂಪಾಯಿಗಳು ಇವತ್ತು ಶಾಸಕ ತಗೊಂಡಿಲ್ಲ. ಈ ಬಡಬಡ ಒಳಗೆ ಒಟ್ಟಾರೆ ಅಕ್ಕಪಕ್ಕ KSRTC ಬಡಬಡ ಯಾವ ತರ ಇದೆ ಅದೇ ತರ ಇದು ಸಂಕೀರ್ಣವನ್ನು ಆಗ್ಬೇಕು. ನಾವೆಲ್ಲರೂ ಒಂದೇ ತರ ಇರ್ಬೇಕು. ಈ ದೃಷ್ಟಿಯಿಂದ ಒಳ್ಳೆ ಕೆಲಸವನ್ನ ಮಾಡಿದ್ದೇವೆ. ಅದು ನಾವು ಸಂಕ್ರಾಂತಿ ಅಂತ ಕೊಡುವಂತ ಒಂದು ಕೊಡುಗೆ. ಆ ದೃಷ್ಟಿಯಿಂದ ಬಹಳ ಖುಷಿಯಾಗಿದೆ, ಬಹಳ ಸಂತೋಷ ಆಯಿತು. ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ಸೇರಿ ಮಾಡಿದಿಲ್ಲ. ಇವತ್ತು ಷಣ್ಮುಖರವರು ಕೂಡ ಒಳ್ಳೇದಾಗಲಿ, ಸಮೀರವರು ಕೂಡ ಒಳ್ಳೇದಾಗಲಿ, ಎಲ್ಲ ಸೇರ್ಕೊಂಡು ಈ ಒಂದು ಜಾಗವನ್ನು ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಎಲ್ಲರಿಗೂ ಒಳ್ಳೇದಾಗಲಿ. ಮತ್ತೊಮ್ಮೆ ನಿಮಗೆ ಸಂಕ್ರಾಂತಿಯ ಶುಭಾಶಯ ಹೇಳ್ತಾ ಇದ್ದೀವಿ. ಧನ್ಯವಾದಗಳು. ಭಾರತ್ ಮಾತಾ ಕೀ ತಿಂಗಳ ಕಾಲ ಇಡೀ ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲೇ ಎಲ್ಲೆಲ್ಲಿ ನಮ್ಮ ತಮಿಳು ವಾಸಿಗರಿದ್ದಾರೆ ಅಲ್ಲೆಲ್ಲವೂ ಕೂಡ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ಏನು ನಮ್ಮ ಒಂದು
ಸಮಿತಿ ಏನಿದೆ, ಸಂಕ್ರಾಂತಿ ಸಮಿತಿ ಜಯನಗರ, ಆವತ್ತಿನ ಒಂದು ನಿರ್ಧಾರ ಮಾಡಿದ್ವಿ. ನಿರ್ಧಾರ ಮಾಡಿ 1 ತಿಂಗಳಿಂದ ಸತತ ಪ್ರಯತ್ನಗಳು, ಜನರುಗಳನ್ನ ಮಾತಾಡ್ಸತಕ್ಕಂಥದ್ದು ಇರ್ಬೋದು, ಮಹಿಳೆಯರನ್ನ ಮಾತಾಡ್ಸಕ್ಕಂಥ ವಿಚಾರಗಳಿರ್ಬೋದು, ಸ್ಥಳೀಯವಾಗಿ ಎಲ್ಲ ನಾಗರಿಕರು ಕೂಡ ಅದು ಹೋಗೊಟ್ಟು ಬಂದು ನಮಗೆ ಜೊತೆಗೆ ಕೈ ಜೋಡಿಸಿ ನಾವು ಮಾಡ್ತೀವಣ್ಣ, ನೀವು ನಮಗೆ ಸಹಕಾರ ಮಾಡಿ ಅಂತೇಳಿ ಭಾಳ ವಿಜೃಂಭಣೆಯಿಂದ ಖುಷಿಯಲ್ಲಿ ನಮ್ಮ ಜೊತೆ ಅವರು ಸೇರ್ಕೊಂಡು ಮಾಡಿದ್ದಾರೆ ಹಬ್ಬವನ್ನು. ಈ ದಿನ ನಾವು ಕರ್ನಾಟಕ ವತಿಯಿಂದ ಹಾಗೂ ನಮ್ಮೆಲ್ಲರ ರಾಗಿಗುಡ್ಡದ ಪರವಾಗಿ ಅವ್ರಿಗೆ ನಾವು ಈ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ತಿಳಿಸೋಕ್ಕೆ ನಾನು ಇಷ್ಟ ಬೀಳ್ತೀನಿ. ತಾವು ನೋಡಿರ್ಬೋದು, ಎಷ್ಟೋ ಎಲ್ಲರ ಮನೆ ಮಕ್ಕಳು, ಹೆಣ್ಮಕ್ಳು, ಅವರ ಮುಖದಲ್ಲಿ ನೀವೊಂದು ಸಂತೋಷದ ಕಲೆಯನ್ನು ನೋಡಿರ್ಬೋದು. ನಿಜವಾಗ್ಲೂ ಕೂಡ ಎಲ್ಲೋ ಒಂದು ಕಡೆ ಅವರ ಮನಸ್ಸು ಮುಟ್ಟಿದೆ ಈ ಹಬ್ಬ. ನಿಜವಾಗ್ಲೂ ಕೂಡ ಅವರೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ನಾರಾಯಣ ಸ್ವಾಮಿ ಅಣ್ಣವರು, ಛಲವಾದಿ ನಾರಾಯಣ ಸ್ವಾಮಿ ಅವರು, ಹಾಗೂ ನಮ್ಮ ಯುವ ರಾಷ್ಟ್ರ ಅಧ್ಯಕ್ಷರು ತೇಜಸ್ವಿ ಸೂರ್ಯ ಅವರು, ನಮ್ಮ ಸಂಸದರು, ಅವರು ಕೂಡ ಭಾಗಿಯಾಗಿದ್ದರು. ಅದೇ ರೀತಿ ನಮ್ಮ ಜನಪ್ರಿಯ ಶಾಸಕರಾದ ರಾಮಮೂರ್ತಿ ಅರಣ್ಣ ಅವರು ಕೂಡ ಭಾಗವಹಿಸಿದರು. ಅದೇ ರೀತಿ ನಮ್ಮ MP ಅವರ ಮಿಸ್ಸಸ್ ಶಿವಶ್ರೀ ಸ್ಕಂದ ಪ್ರಸಾದ್ ಅವರು ಕೂಡ ಭಾಳ ಖುಷಿಯಿಂದ ನಮ್ಮ ಜೊತೆ ಸೇರೋಕ್ಕೆ ಇಷ್ಟಪಟ್ಟು ಕಾರ್ಯಕ್ರಮ ಪೂರ್ತಿ ಇದ್ದರು. ಅವರು ಕೂಡ ನಟರಾಜಣ್ಣ ಅವರು, ಚಂದ್ರಶೇಖರ್ ರಾಜು ಅವರು, ಸೋಮಶೇಖರ್ ಅವರು, ಮಂಜುನಾಥ್ ರೆಡ್ಡಿ ಅವರು, ಮಂಡಳದ ಅಧ್ಯಕ್ಷರಾದ ನಮ್ಮ ವೇಣುಗೋಪಾಲ್ ರೆಡ್ಡಿ ಅವರು, ಮತ್ತು ಎಲ್ಲ ಕಾರ್ಯಕರ್ತರುಗಳು, ಮುಖಂಡರುಗಳು, ನಾಯಕರುಗಳು ಎಲ್ಲರೂ ಕೂಡ ಭಾಗವಹಿಸಿದರು. ಇಲ್ಲಿ ಸುಮಾರು 1,000 ಮನೆಗಳಿಗೆ ತಲುಪಿದೆ. ಹಬ್ಬದ ಸೊಗಡು 1,000 ಮನೆಗಳಿಗೆ ತೆಗೆದಿದೆ. ಅದೇ ರೀತಿ ನೀವು ಅರಸು ಕಾಲೋನಿ ಅಂತೇಳಿ ಒಂದು ಪ್ರದೇಶ ಇದೆ, ಅಲ್ಲೂ ಕೂಡ ಸುಮಾರು 500-600 ಅಂತ ಹೇಳ್ತಾ ಇದ್ರು. ಇನ್ನೆಷ್ಟು ಸಂಖ್ಯೆ ನಾನು ಇನ್ನೂ ಕೂಡ ತಗೊಂಡಿಲ್ಲ, ತಗೊಂಡ್ಮೇಲೆ ಗೊತ್ತಾಗುತ್ತೆ ಒಟ್ಟಾರೆ ಎಷ್ಟು ಸಂಖ್ಯೆ ಎಲ್ಲೆಲ್ಲಿ ಮಾಡಿದ್ದೀವಿ ಅಂತೇಳಿ. ಅದೇ ರೀತಿ ಕಬ್ಬು ಕೊಡೋ, ಕೆಲವು ಕಡೆ ಕಬ್ಬು ಕೊಡೋಂಥ ವಿಚಾರಗಳು ಇರ್ಬೋದು. ಯಾಕಂದರೆ ಹಬ್ಬದ ದಿನ ಎಲ್ಲರನ್ನೂ ಆಚರಣೆ ಮಾಡಲಿ ತಮಿಳಿಯನ್ಸ್ ಅಂತ ಇರಬಾರ್ದು. ಇದ್ರ ಜೊತೆ ಕನ್ನಡದವರು ಸಂಕ್ರಾಂತಿನ ಆಚರಣೆ ಮಾಡುವಂಥ ಒಂದು ಖುಷಿಯಿಂದ ಬೇರೆ ಕಡೆ ಕೂಡ ಅದನ್ನು ನಾವು ಕಬ್ಬುಗಳನ್ನ ಕೊಡುವಂಥ ಕೆಲಸಗಳನ್ನೆಲ್ಲ ಕೂಡ ಮಾಡ್ತೀವಿ. ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್. ಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ತುಂಬಾ ಅದ್ದೂರಿಯಾಗಿ ನಡೀತಿದೆ. ಈಗ ತಾವು ಬಂದಿರುವಂತಹ ಕಾರ್ಯಕ್ರಮದಲ್ಲಿ ಷಣ್ಮುಖಂ ಅವರು ಮತ್ತು ಅವರ ಶ್ರೀಮತಿಯರ ನೇತೃತ್ವದಲ್ಲಿ ನಡೀತಿದೆ. ಏನ್ ಹೇಳ್ತೀರಿ ಸರ್? ಮೀಡಿಯಾದ ಎಲ್ಲ ಮಿತ್ರರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ತಮ್ಮ ಮೂಲಕ ರಾಜ್ಯದ ಪ್ರತಿ ನಾಗರಿಕರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಜಯನಗರಕ್ಕೆ ಬಂದಿದ್ದೇನೆ. ನಮ್ಮ ಶಾಸಕರು, ನನ್ನ ಮಿತ್ರರು ಆಗಿರ್ತಕ್ಕಂಥ ರಾಮಮೂರ್ತಿಯವರು ಮತ್ತು ಅವರ ಮಿತ್ರರೆಲ್ಲ ಸೇರಿ ಷಣ್ಮುಖ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಮೊದಲು ಇದನ್ನ ಸ್ಲಮ್ ಅಂತ ಪರಿಗಣಿಸಲಾಗಿತ್ತು. ಈಗ ಇದು ಸ್ಲಮ್ಮೇ ಅಲ್ಲ. ಆ ಮಟ್ಟಕ್ಕೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಳ ಸಮುದಾಯಗಳನ್ನ ಮೇಲೆತ್ತುವ ಕಾರ್ಯವನ್ನ ಮಾಡಬೇಕು ಅಂತೇಳಿ ಶ್ರಮ ಪಟ್ಟಿದ್ರು, ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ಇರುವಾಗ ಇಲ್ಲಿಯ ಎಲ್ಲ ಸ್ಲಮ್ಗಳನ್ನು ಮೇಲ್ದರ್ಜೆಗೆ ಏರಿಸಿ ಇವತ್ತು ಬಹಳ ಸುಂದರವಾದ ಒಂದು ನಗರವನ್ನಾಗಿ ಮಾಡಿದ್ದಾರೆ. ಇದಕ್ಕೆ ರಾಮಮೂರ್ತಿಯವರ ಕೊಡುಗೆಯೂ ಕೂಡ ಬಹಳಷ್ಟು. ಆ ಕಾರಣದಿಂದ ನಮ್ಮ ಷಣ್ಮುಖಂ ಅವರು ಅವರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳು ಸೇರಿ 1,000 ಮನೆಯಲ್ಲಿ ಇವತ್ತು ಸಾಮಾನ್ಯವಾಗಿ ನಾವು ಸಂಕ್ರಾಂತಿ ಅಂತೇವೆ, ಈ ತಮಿಳು ಭಾಷಿಕರು ಅದನ್ನ ಪೊಂಗಲ್ ಅಂತ. ಹಾಗಾಗಿ ಪ್ರತಿ ಮನೆಯಲ್ಲೂ ಇವತ್ತು ಪೊಂಗಲ್, ಸುಮಾರು 1000 ಮನೆಗಳಲ್ಲೂ ಕೂಡ ಇವತ್ತು ಪೊಂಗಲ್ ಇದನ್ನ ಬೇಯಿಸಿ ಅದನ್ನ ಪೊಂಗಲ್ ಅನ್ನು ಮಾಡತಕ್ಕಂತ ಒಂದು ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಬಹಳ ಸಂತೋಷ ಆಗುತ್ತೆ. ಇಂಥ ಈ ಪರಿಶಿಷ್ಟ ಜಾತಿ ವರ್ಗಗಳು, ತಳ ಸಮುದಾಯಗಳು ಇರ್ತಕ್ಕಂಥ ಪ್ರದೇಶಕ್ಕೆ ನನ್ನನ್ನು ಬರಬೇಕು ಅಂತ ಅವರು ಬರಮಾಡಿಕೊಂಡಾಗ ನನಗೆ ಬಹಳ ಸಂತೋಷದಿಂದ ಬಂದಿದ್ದೇನೆ. ಇವರೆಲ್ಲರ ಜೊತೆಯಲ್ಲಿ ಬೆರೀತಕ್ಕಂಥದ್ದು, ನಾವು ಆ ಪೊಂಗಲ್ ಸಂಭ್ರಮಾಚರಣೆಯನ್ನ ಅವರ ಜೊತೆಯಲ್ಲಿ ಮಾಡಬೇಕು ಅಂತ ಹೇಳಿ ಇವತ್ತು ನಾನು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದೇನೆ. ಸಕಲರು ಕೂಡ ಇದರಲ್ಲಿ ಪಾಲ್ಗೊಳ್ತಕ್ಕಂಥ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
ಅಂತ ಹೇಳ್ಬೇಕು. ನಮ್ಗೆ ಊರಿಗೆ ಪೊಂಗಲ್ ಬಿಜೆಪಿಯ ಎಲ್ಲ ಮುಖಂಡರು, ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರು, ಬಂದಿದ್ದಾರೆ. ಮತ್ತೆ ಛಲವಾದಿ ನಾರಾಯಣ ಸ್ವಾಮಿ ಅವರು, ನಮ್ಮ ಚಂದ್ರಶೇಖರ್ ರಾಜರವರಿದ್ದಾರೆ, ನಮ್ಮ ಷಣ್ಮುಖರ ಒಂದು ನೇತೃತ್ವದಲ್ಲಿ ಇವತ್ತು ಒಳ್ಳೆ ಕಾರ್ಯಕ್ರಮನ ಇಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಬಡಾವಣೆ ಏನಿತ್ತು, ನಮ್ಮನೆ ವಿ.ಎನ್. ವಿಜಯಕುಮಾರ್ ಇರ್ಬೇಕಾದ್ರೆ, ನಮ್ಮ ಸರ್ಕಾರ ಇರ್ಬೇಕಾದ್ರೆ 1300 ಮನೆಗಳನ್ನ ಕೂಡ ಕಟ್ಟಿದ್ವಿ ನಾವು. ಅದಾದ್ಮೇಲೆ ಆ ಶಾಸಕರಾದ್ಮೇಲೆ 7 ಕೋಟಿ ಮತ್ತೆ ತಗೊಂಡ್ಬಂದು ಮತ್ತೆ ಅದು ಡೆವಲಪ್ಮೆಂಟ್ ಮಾಡೋ ಕೆಲಸವನ್ನ ಮಾಡ್ತಾ ಇದೀವಿ. ಆ ಒಂದು ಬಹಳ ಸಂತೋಷದಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಸೇರ್ಕೊಂಡು, ಎಲ್ಲ ತಮಿಳ್ರಂತಲ್ಲ, ತಮಿಳುಗಳು, ಕನ್ನಡಿಗರು ಎಲ್ಲ ಸೇರ್ಕೊಂಡು ಸಂಕ್ರಾಂತಿಯನ್ನ, ಪೊಂಗಲನ್ನ ಇವತ್ತು ಆಚರಣೆ ಮಾಡೋದಕ್ಕೆ ಒಂದು ಬಹಳ ಸಂತೋಷ. ಮತ್ತೆ ನಮ್ಮ ತೇಜಸ್ ಸೂರ್ಯ ಅವರ ದಂಪತಿ ಸಮೇತ ಇವತ್ತು ಆಗಮಿಸಿರೋದು, ಶಿವಶ್ರೀ ಕೂಡ ಬಂದಿದ್ದಾರೆ. ಅದು ಕೂಡ ಬಹಳ ಒಂದು ಸಂತೋಷ ಆಗ್ತದೆ. ಆ ದೃಷ್ಟಿಯಿಂದ ಅವ್ರು ಬಂದಿದ್ದು ನಮ್ಮ ಒಂದು ಮಹಾಲಕ್ಷ್ಮಿ ಬಂದಂಗೆ. ಆ ದೃಷ್ಟಿಯಿಂದ ಇಡೀ ಈ ಒಂದು ಬಡಾವಣೆ ಬಹಳ ಚೆನ್ನಾಗಾಗ್ಲಿ, ಒಳ್ಳೇದಾಗ್ಲಿ. ಷಣ್ಮುಖ ಅವರವರು ಇವತ್ತು ಈ ಒಳ್ಳೆ ಕಾರ್ಯಕ್ರಮ ಈ ಬಡಾವಣೆಯಲ್ಲಿ ಮಾಡ್ತಾ ಇದ್ದಾರೆ. ಅವ್ರು ಶಿವಮೊಗ್ಗದಲ್ಲಿ ಕೂಡ ಬಂದಿದ್ದಾರೆ. ಎಲ್ರಿಗೂ ಒಳ್ಳೇದಾಗಿ ಧನ್ಯವಾದ. ಸರ್, ಮೊದಲಿಗೆ ನಿಮ್ರು ದಂಪತಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್. ಏನ್ ಹೇಳ್ತೀರಿ ಸರ್, ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದೀರಾ ಇವತ್ತು ನಿಮ್ಮ ಕ್ಷೇತ್ರದ ಬರುವಂತದ್ದು? ಪ್ರತಿ ವರ್ಷ ನಮ್ಮ ಷಣ್ಮುಖ ಅವ್ರ ನೇತೃತ್ವದಲ್ಲಿ ಇಲ್ಲಿ ಬಹಳ ವಿಜೃಂಭಣೆಯಿಂದ ಸಂಕ್ರಾಂತಿ ಪೊಂಗಲ್ ಬಹಳ ವಿಶೇಷವಾಗಿ ಆಚರಣೆ ಆಗುತ್ತೆ. ಈ ವರ್ಷ ನಾವು ಮದುವೆ ಆದಾಗಿಂದನೂ ಈ ಭಾಗದಲ್ಲಿ ತಮಿಳ್ ಮಾತನಾಡುವಂತ ಎಲ್ಲ ಜನ ಬಹಳ ಬಾರಿ ಹೇಳ್ತಾ ಇದ್ರು, ಈ ಸತಿ ಶಿವಶ್ರೀ ಅವ್ರನ್ನ ಕರ್ಕೊಂಡ್ ಬರ್ಬೇಕು, ಯಾಕಂದ್ರೆ ಅವರು ತಮಿಳ್ ಮಾತನಾಡೋದ್ರಿಂದ, ತಮಿಳ್ನಾಡಿನಿಂದ ಬಂದಿರೋದ್ರಿಂದ ನಮ್ಮ ಹಬ್ಬಕ್ಕೆ ಪೊಂಗಲ್ಲಿಗೆ ಎಲ್ಲರೂ ಬರಲೇಬೇಕು ಅಂತ. ಇವತ್ತು ರಾಮಮೂರ್ತಿಯವರ ಆದಿಯಾಗಿ ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು, ಎಲ್ಲ ನಮ್ಮ ನಾಯಕರುಗಳೆಲ್ಲರೂ ಒಟ್ಟಿಗೆ ಬಂದು ಬಹಳ ವಿಜೃಂಭಣೆಯಿಂದ ಇವತ್ತು ಸಂಭ್ರಮ ಆಗ್ತಾ ಇದೆ. ಎಲ್ರಿಗೂ ಸಮಸ್ತ ಕರ್ನಾಟಕದ ಜನತೆಗೆ, ಬೆಂಗಳೂರಿನ ಜನತೆಗೆ ಸಂಕ್ರಾಂತಿ ಹಬ್ಬದ, ಪೊಂಗಲ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ ಮೇಡಮ್, ತಾವೊಂದು ವಿಶ್ ಮಾಡ್ಬಿಡಿ, ಜಾಸ್ತಿ ಏನು ಕೇಳಕ್ಕಾಗಲ್ಲ ನೀವು. ಎಲ್ರಿಗೂ ಸಂಕ್ರಾಂತಿ ಶುಭಾಶಯಗಳು, இனிய பொங்கல் நல்வாழ்த்துகள். இங்க இருக்கிற எல்லா தமிழ் சகோதர சகோதரிகளுக்கும் இனிய வாழ்த்துகள் தெரிவிக்கிறேன், மனமார்ந்த வாழ்த்துகள் தெரிவிக்கிறேன். ரொம்ப ಸಂತೋಷ, ಬಹಳ ಸಂತೋಷ ಆಯ್ತು ಬಂದಿದ್ದು. ಫಸ್ಟ್ ಟೈಮ್ ಬಂದಿದ್ದೀನಿ. ಇವ್ರು ಹೇಳಿದ್ರು ನಿಮ್ ಕಡೆ ಅವ್ರ ಎಲ್ರು ನೀವು ಬರ್ಲೇಬೇಕು ಅಂತ. ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಸಂಕ್ರಾಂತಿ ಮೇಡಮ್. ಥ್ಯಾಂಕ್ ಯು ಸೊ ಮಚ್ ಸರ್.